ಕೂಡ ಇವಾಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು 7ನೇ ತಾರೀಕು ಶುಕ್ರವಾರದ್ದು ಲಾಸ್ಟ್ ಆಷಾಢ ಶುಕ್ರವಾರದ್ದು ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ದಿನ ನನ್ನ ಬರ್ತ್ಡೇ ಆಗಿರೋದ್ರಿಂದ ಇನ್ಮೇಲಿಂದ ಇವತ್ತಿನ ದಿನ ನೆನಪು ತಗೊಂಡು ನಾನು ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ವೀಡಿಯೋನ ನೋಡಿ ಕ್ಲಾಸ್ ಸ್ಟಾರ್ಟ್ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿರೋ ಪಿಕ್ಚರ್ಸ್ನ ಸ್ಯಾಂಪಲಾಗಿ ಹಾಕ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾನು ಸ್ಯಾರಿ ಪ್ರಿಪ್ಲೇಟಿಂಗ್ ಹೇಗೆ ಮಾಡ್ಕೊಳ್ಳೋದು ಮನೇಲೆ ನಾವು ಅನ್ನೋದನ್ನ ಮೆಜರ್ಮೆಂಟ್ ತಗೊಳ್ಳೋದು ಮತ್ತು ಸ್ಯಾರಿ ಹೇಗೆ ಫೋಲ್ಡ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಆ ಕಡೆ ಸ್ಯಾರಿ ಫೋಲ್ಡಿಂಗ್ ಹೇಳ್ಕೊಡ್ತಾ ಇದ್ದರೆ ಈ ಕಡೆ ಕ್ಲಾಸ್ ರೂಮಲ್ಲಿ ನನ್ನ ಸ್ಟೂಡೆಂಟ್ಸ್ಗಳೆಲ್ಲ ಸೇರಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ಕೇಕ್ ತೊಗೊಬಂದು ಎಲ್ಲನೂ ಮಾಡಿದ್ದಾರೆ. ಅದು ನನಗೇ ಗೊತ್ತಾಗಲಿಲ್ಲ, ತುಂಬಾ ಸರ್ಪ್ರೈಸ್ ಆಗಿತ್ತು. ಹಾಗೆಯೇ ತುಂಬಾ ಖುಷಿ ಆಯಿತು ನನಗೆ. ಅದಂತೂ ಇಷ್ಟೊಂದು ಇದಿದೆ, ಖುಷಿ ಆಯಿತು ಫ್ರೆಂಡ್ಸ್. ತುಂಬಾ ಇಂಥ ಫ್ರೆಂಡ್ಸ್ಗಳನ್ನ ಪಡೆದಿರೋದ್ರಿಂದ. ಇವಾಗ ಸೆಲೆಬ್ರೇಷನ್ ಮುಗಿದ ಮೇಲೆ ಮಾಮೂಲಿ ಕ್ಲಾಸ್ ಎಲ್ಲ ಮಾಡಿಬಿಟ್ಟು ಕ್ಲಾಸ್ ಏನೂ ಮಾಡಲಿಲ್ಲ, ಮಾಮೂಲಿ ಸೆಲೆಬ್ರೇಷನ್ ಆದಮೇಲೆ ನಾನು ನನ್ನ ಮಗಳು ಕರ್ಕೊಂಡು ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಸೆಲೆಬ್ರೇಷನ್ ಅಂದರೆ ತುಂಬ ಆಯಿತು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ಸ್ನೇಹಿತರು ಆಗಿರ್ಬೋದು, ನನ್ನ ಇವ್ರುಗಳು ನೆಕ್ಸ್ಟು ನಿಜವಾಗ್ಲೂ ನನಗೆ ಗೊತ್ತಿಲ್ಲದೆ ನನ್ನ ಬರ್ತ್ಡೇ ನನ್ನ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆದರೂ ತುಂಬ ಖುಷಿ ಆಯಿತು. ನನ್ನ ಮೇಲೆ ಇಷ್ಟು ಇದೆ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಇವ್ರಿಗೆಲ್ಲರಿಗೂ ಅಂತ ಖುಷಿಪಟ್ಟೆ. ಆದಮೇಲೆ ನಾವು ಸುವರ್ಣನಗರದಲ್ಲಿರುವಂತಹ ಗದ್ಗೆ ಮತ್ತು ಭೋಗಾದಿ ಮೇನ್ ರೋಡಲ್ಲಿರುವಂಥ ಸುವರ್ಣನಗರದಲ್ಲಿರುವಂತಹ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ಅದಂತೂ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ಅದು ಇದೇನೇ ಸಪ್ರೇಟ್ ಹೋಗೋದು ಹೇಗೆ ಅನ್ನೋದನ್ನ ವ್ಲಾಗ್ ಮಾಡಿ ಮಿನಿ ವ್ಲಾಗ್ ರೀಲ್ಸ್ ಮಾಡಿ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಮ್ಮ ಏರಿಯಾದಲ್ಲಿ ಚಾಮುಂಡೇಶ್ವರಿ ಲಾಸ್ಟ್ ಆಷಾಢ ಶುಕ್ರವಾರ ಅಂತ ಪೂಜೆ ಎಲ್ಲ ಮಾಡಿದ್ರು. ಅಲ್ಲಿ GT ದೇವೇಗೌಡರು ಬಂದಿದ್ದರು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.